ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಪ್ರಕಾರ ನಾವು ಫಸ್ಟ್ ಹೋಗಿದ್ದು ಪದ್ಮನಾಭ ದೇವಸ್ಥಾನಕ್ಕೆ. ಈ ಅನಂತ ಪದ್ಮನಾಭ ದೇವಸ್ಥಾನನ ನೋಡಿಕೊಂಡು ಆಮೇಲೆ ಸ್ಟೇ ಮಾಡೋದಕ್ಕೆ ಅಂತ ನಾವು ಬಂದಿರೋದು ಕ್ಲಬ್ ಮಹೀಂದ್ರ ಪೂವಾರ್ ರೆಸಾರ್ಟ್ಗೆ. ಈ ರೆಸಾರ್ಟ್ ಬಂದು ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಆಲ್ಮೋಸ್ಟ್ ನಮಗೆ 1 ಅವರ್ ಜರ್ನಿ ಆಯಿತು. 1 ಅವರ್ ಜರ್ನಿ ಆದ ನಂತರ ನಾವು ಈ ರೆಸಾರ್ಟ್ಗೆ ರೀಚ್ ಆದ್ವಿ. ಈ ರೂಮಲ್ಲಿ ಪ್ರೈವೇಟ್ ಪೂಲ್ ಇದ್ದಿದ್ದರಿಂದ ಮಕ್ಕಳಂತೂ ಪೂಲ್ ನೋಡಿದ ತಕ್ಷಣ ರೂಮ್ ಒಳಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದರಿಂದ ಹಿಂದಿನ ದಿನ ನೈಟ್ ನಿದ್ದೆನೇ ಆಗಿರಲಿಲ್ಲ. ಆದ್ದರಿಂದ ನಾವು ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಸೊ ಈ ರೂಮಲ್ಲಿ 4 ಜನ ಆರಾಮಾಗಿ ಇರ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ರೂಮ್ ತುಂಬಾ ಚೆನ್ನಾಗಿತ್ತು. ಅಟ್ಯಾಚ್ಡ್ ಬಾತ್ರೂಮ್ ಹಾಗೂ ಡ್ರೆಸ್ಸಿಂಗ್ ರೂಮ್ ಕೂಡ ಇತ್ತು. ಸೊ ನಾವು ಅಲ್ಲೇ ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಈವ್ನಿಂಗ್ ನನ್ನ ಮಗಳು ಮಲ್ಕೊಂಡಿದ್ಲು. ಅಷ್ಟರಲ್ಲಿ ಒಂದು ವಾಕ್ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟು ನಾನು ಬರ್ತೀನಿ ಅಂತ ನನ್ನ ಜೊತೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ್ವಿ. ಇದು ಬಂದು ಇನ್ನೊಂದು ರೂಮ್. ನಾವು ಟೋಟಲ್ 6 ಜನ ಹೋಗಿದ್ರಿಂದ ಇನ್ನೊಂದು ರೂಮಲ್ಲಿ 2 ಅಕೊಮಡೇಟ್ ಮಾಡೋಷ್ಟು ಜಾಗ ಇತ್ತು. ಬನ್ನಿ ಈ ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಎರಡು ರೂಮ್ಗಳು ಹತ್ರ ಇದ್ದಿದ್ದರಿಂದ ಈ ನನ್ನ ಮಕ್ಕಳಿಗಂತೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದ್ದು. ಹೀಗೆ ಓಡಬೇಕಾದ್ರೆ ನನ್ನ ಮಗಳು ಬಿದ್ದು ಗಾಯ ಮಾಡ್ಕೊಂಡಿದ್ದು ಆಯಿತು. ಸೊ ಬನ್ನಿ ಈ ಪ್ರಾಪರ್ಟಿ ಹೇಗಿದೆ ಅಂತ ನಾವು ಕೂಡ ಒಂದು ರೌಂಡ್ ಹೋಗಿ ಬರೋಣ. ಸೆಕೆ ಇದ್ದಿದ್ದರಿಂದ ಈವ್ನಿಂಗ್ ಟೈಮ್ ಪೂಲಲ್ಲಿ ಆಡೋಕ್ಕೆ ತುಂಬ ಚೆನ್ನಾಗಿತ್ತು. ಆದ್ದರಿಂದ ಇವಾಗಲೇ ಒಂದು ರೌಂಡ್ ಪೂಲಲ್ಲಿ ಆಟ ಆಡ್ಬಿಡೋಣ ಅಂತ ನನ್ನ ಮಕ್ಕಳು ಫೋರ್ಸ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಆಟ ಆಡೋ ಅಷ್ಟರಲ್ಲೇ ಆಲ್ರೆಡಿ ಕತ್ತಲಾಗ್ತಾ ಬಂದಿದ್ದರಿಂದ ಸ್ವಲ್ಪ ಚಳಿ ಕೂಡ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದ್ದರಿಂದ ಪೂಲಲ್ಲಿ ಆಡಿದ ಸಾಕು, ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ನನ್ನ ಮಕ್ಕಳು ಹೊರಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಜೊತೆಗೆ ಸೈಕ್ಲೋನ್ ಎಫೆಕ್ಟ್ ಇದ್ದಿದ್ದರಿಂದ ಸ್ವಲ್ಪ ಮಳೆ ಕೂಡ ಬಂತು. ಆದ್ದರಿಂದ ಬೇಗ ಸ್ವಲ್ಪ ಪೂಲಲ್ಲಿ ಆಟ ಆಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ವಿ. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಒಂದು ರೌಂಡ್ ಹೋಗಿ ಬರೋಣ, ಲೈಟ್ಸ್ ಎಲ್ಲ ಆನ್ ಆದಮೇಲೆ ರೂಮ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಬರೋಣ ಅಂತ ಎಲ್ಲರೂ ಇನ್ನೊಂದು ರೌಂಡ್ ವಾಕಿಂಗ್ ಹೊರಟ್ವಿ. ಮಕ್ಕಳಿಗಂತೂ ಎಷ್ಟು ಎನರ್ಜಿ ಇರುತ್ತೋ ಗೊತ್ತಿಲ್ಲ, ಅವರಿಗಂತೂ ಸುಸ್ತಾಗೋದೇ ಇಲ್ಲ ಅನಿಸುತ್ತೆ. ಅದೇ ದಿನ ನನ್ನ ಅಪ್ಪ ಅಮ್ಮ ಆ್ಯನಿವರ್ಸರಿ ಕೂಡ ಇದ್ದಿದ್ದರಿಂದ ಈ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಸೊ ಅವರ ಮ್ಯಾರೇಜ್ ಆ್ಯನಿವರ್ಸರಿ ಮತ್ತು ನಾವು ಬಂದಿರೋ ಟೈಮ್ 2 ಮ್ಯಾಚ್ ಆಗಿದ್ದರಿಂದ ಅವರ ಆ್ಯನಿವರ್ಸರಿ ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹ್ಯಾಪಿ ಆ್ಯನಿವರ್ಸರಿ ಮಾಮ್ ಆ್ಯಂಡ್ ಡ್ಯಾಡ್.
ಹೀಗೆ ಯಾವಾಗಲೂ ಖುಷಿಯಾಗಿರಿ ಮತ್ತು ಪ್ರತಿ ವರ್ಷ ನಿಮ್ಮ ಖುಷಿ ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನನ್ನ ಪ್ರಾರ್ಥನೆ. ಈ ಥರ ಚಿಕ್ಕ ಮೂಮೆಂಟ್ಸ್ನ ಎಂಜಾಯ್ ಮಾಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಲ್ವಾ. ಅಪ್ಪ ಅಮ್ಮ ಅತ್ತೆ ಮಾವ ಈ ಥರ ಎಲ್ಲರೂ ಒಟ್ಟಿಗೆ ಒಂದು ಸಲ ಎಲ್ಲಾದರೂ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ಈ ಸಲ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಕೂಡ ಆಯಿತು ಮತ್ತು ಅವರ ಆ್ಯನಿವರ್ಸರಿ ಇದ್ದಿದ್ದರಿಂದ ಈ ಟ್ರಿಪ್ ಒಂಥರ ಮೆಮೊರಿ ಕೂಡ ಆಯಿತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ನೈಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ನನಗಿಂತ ಮುಂಚೆನೇ ಎದ್ದು ಇವರು ಒಂದು ರೌಂಡ್ ಹೋಗಿ ಬರ್ತೀನಿ ಅಮ್ಮ ವಾಕಿಂಗ್ ಅಂತ ಹೇಳಿ ಇಬ್ಬರು ಕೂಡ ವಾಕಿಂಗ್ ಹೊರಟಿದ್ದಾರೆ. ಸೊ ಇವಾಗ ನಾವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕು. ಪ್ರಾಪರ್ಟಿ ಹೇಗಿದೆ ಅಂತ ನೀವು ಕೂಡ ಒಂದು ರೌಂಡ್ ನೋಡ್ಕೊಂಡು ಬನ್ನಿ. ಇಲ್ಲಿನ ಪ್ರಾಪರ್ಟಿ ಅಂತೂ ತುಂಬಾ ಸುಂದರವಾಗಿದೆ ಮತ್ತು ನಮಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಯಾರಾದರೂ ಸ್ಟೇ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಗೋ ಅಹೆಡ್. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಜಾಗ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ನೋಡ್ಕೊಂಬರೋದಕ್ಕೆ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಪ್ರೈವೇಟ್ ಟ್ಯಾಕ್ಸಿ ಕೂಡ ಸಿಗುತ್ತೆ. ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಬಂದಿದ್ದು ಇಲ್ಲಿ ತಿರುವನಂತಪುರಂ ಪ್ಯಾಲೇಸ್ಗೆ ನಾವು ಇವಾಗ ರೀಚ್ ಆಗಿದ್ದೀವಿ. ಸಂಡೇ ಬಂದಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಸ್ಕೂಲ್ ಮಕ್ಕಳು ಕೂಡ ತುಂಬ ಇದ್ದರು. ಆದ್ದರಿಂದ ಅಷ್ಟು ಕಂಫರ್ಟೇಬಲ್ ಆಗಿ ಒಳಗಡೆ ಎಲ್ಲ ನೋಡ್ಕೊಂಬರೋದಕ್ಕೆ ಆಗಲಿಲ್ಲ ನಮಗೆ.
ಈ ಪ್ಯಾಲೇಸ್ ನೋಡಲೇಬೇಕಾದಂಥ ಜಾಗ ಏನೂ ಅಲ್ಲ, ಆದರೂ ಕೂಡ ಒಂದು ರೌಂಡ್ ಹೋಗಿ ಬಂದ್ವಿ. ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಹೊರಗಡೆ ಬರೋದಕ್ಕೆ 1 ಅವರ್ ಆದರೂ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ 1 ಅವರ್ಗಿಂತ ಜಾಸ್ತಿ ಟೈಮ್ ಇದ್ದರೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಆದರೆ ಮಸ್ಟ್ ವಿಸಿಟ್ ಅಂತ ಹೇಳಲ್ಲ, ಒಂದು ಸಲ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಹೀಟ್ ಕೂಡ ಅಷ್ಟೇ ಇತ್ತು, ತುಂಬ ಸೆಕೆ ಕೂಡ ಆಗ್ತಾ ಇತ್ತು. ಆದ್ದರಿಂದ ಒಳಗಡೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಬೇಗ ಒಳಗಡೆ ಹೋಗ್ಬಿಟ್ಟು ಬೇಗ ಹೊರಗಡೆ ಬಂದುಬಿಟ್ವಿ. ಈ ಪ್ಯಾಲೇಸ್ 12:30 ಅಷ್ಟೊತ್ತಿಗೆ ಎಂಟ್ರೆನ್ಸ್ ಕ್ಲೋಸ್ ಮಾಡ್ತಾರೆ. ಸೊ ಯಾರಾದರೂ ಹೋಗೋರಿದ್ರೆ ಅಷ್ಟರ ಒಳಗಡೆ ಹೋಗ್ಬಿಟ್ಟು ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡಿಕೊಂಡು ಬರ್ಬೋದು. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದ ಡೆಸ್ಟಿನೇಷನ್ನೇ ಬೇರೆ ಆಗಿತ್ತು. ಆನ್ ದ ವೇ ಈ ಪ್ಯಾಲೇಸ್ ಇದ್ದಿದ್ದರಿಂದ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೋಗಿ ಬಂದ್ವಿ. ಅಷ್ಟಾಗಿ ನಮಗೇನು ಇಷ್ಟ ಆಗಲಿಲ್ಲ. ನಾವು ಅಲ್ಲಿಂದ ಹೊರಟು ಸೀದಾ ಹೋಗಿದ್ದು ಕನ್ಯಾಕುಮಾರಿಗೆ. ಕನ್ಯಾಕುಮಾರಿ ಇದಂತೂ ನೋಡಲೇಬೇಕಾದಂಥ ಜಾಗ. ಅಲ್ಲಿರೋ ಸ್ಟ್ಯಾಚು ಮತ್ತು ಗ್ಲಾಸ್ ಬ್ರಿಡ್ಜ್, ಹೊಸದಾಗಿ ರೆಡಿಯಾಗಿರೋ ಗ್ಲಾಸ್ ಬ್ರಿಡ್ಜ್ ಅಂತೂ ನೋಡಲೇಬೇಕು ಅಂತ ತುಂಬ ಜನ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೊರಟ್ವಿ. ಕನ್ಯಾಕುಮಾರಿ ಹೇಗಿತ್ತು, ಅಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಅಂತ ನೋಡಬೇಕಾದ್ರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಬೇಗ ನನ್ನ ಮುಂದಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.